ಹಲೋ ಗೈಸ್, ಈಗ ಅಂಡರ್ ರೈಟಿಂಗ್ ಆಫ್ ಶೇರ್ಸಲ್ಲಿ ಸೆಕೆಂಡ್ ಪ್ರಾಬ್ಲಮ್ನ ನಾವು ಮಾಡ್ತಿದ್ದೀವಿ. ಈ ಒಂದು ಪ್ರಾಬ್ಲಮ್ ಬಂದು 2019 ಕ್ವಶನ್ ಪೇಪರಲ್ಲಿ 6 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಒಂದು ಪ್ರಾಬ್ಲಮ್. ಹಾಗಾದರೆ ಪ್ರಾಬ್ಲಮ್ ಏನು ಕೊಟ್ಟಿದ್ದಾನಪ್ಪ ಅಂತ ನೋಡೋದಾದರೆ ಇಲ್ಲಿ ATC ಲಿಮಿಟೆಡ್ issued 50,000 equity shares. The issue was underwritten as follows: P 40%, Q 30% or 30%. Applications were received for 40,000 shares, out of which the following were the marked applications: P 10,000 shares, Q 5,000 shares and or 10,000 shares. Unmarked applications has to be distributed in the gross liability ratio. Calculate the liability of the underwriters. Next ಇಲ್ಲಿ ATC ಲಿಮಿಟೆಡ್ issued ಎಷ್ಟು ನಂಬರ್ ಆಫ್ ಶೇರ್ಸ್ ಅಂತ ಹೇಳಿದಾನೆ. ಟೋಟಲ್ 50,000 ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾನಂತ. ಸೊ ಈ ಒಂದು 50,000 ಏನ್ ಟೋಟಲ್ ನಂಬರ್ ಆಫ್ ಶೇರ್ಸ್ ಇದೆ, ಆ ಒಂದು 50,000 ಶೇರ್ಸ್ ನ ಯಾರ್ಯಾರು ಅಂಡರ್ ರಿಟರ್ನ್ ಮಾಡ್ಕೊಳ್ತಾ ಇದೀನಿ ಅಂತ ಹೇಳ್ತಾ ಇದ್ದಾನೆ, PQR. ಸೊ ದೆನ್ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಇರ್ತಕ್ಕಂಥದ್ದು ಟೋಟಲ್ 50,000 ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಅದನ್ನ ಆ ಒಂದು 50,000 ಶೇರ್ಸ್ ಅಲ್ಲಿ 40% ಅಷ್ಟು ಮಿಸ್ಟರ್ ಪಿ ಅಂಡರ್ ರಿಟರ್ನ್ ಮಾಡ್ಕೊಳ್ತಾನಂತ, ಅಂಡ್ ಕ್ಯೂ 30% ಶೇರ್ಸ್ ಅಂಡರ್ ರಿಟರ್ನ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ, ಅಂಡ್ ಆರ್ 30% ಶೇರ್ಸ್ ನ ಅಂಡರ್ ರಿಟರ್ನ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ದೆನ್ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಟೋಟಲ್ 40%, ದಟ್ ಈಸ್ 40 + 30 + 30 100%. ಅಂದ್ರೆ ಅದರಂತ ಟೋಟಲ್ ಇರ್ತಕ್ಕಂಥದ್ದೇ 100%. ಹಾಗಾದ್ರೆ ಆ ಒಂದು ಎಂಟೈರ್ ನಂಬರ್ ಆಫ್, ಅಂದ್ರೆ ಇಲ್ಲಿ 50,000 ಶೇರ್ಸ್ ಏನಿದೆ, ಆ ಒಂದು 50,000 ಶೇರ್ಸ್ ನ ಕೂಡ ಇವರೇ ಅಂಡರ್ ರಿಟರ್ನ್ ಮಾಡ್ಕೊಳ್ತಾ ಇದ್ದಾನೆ. ಅಂದ್ರೆ ಅಂಡರ್ ರೈಟರ್ಸ್ ತಗೊಂಡು ಹೋಗ್ತಾ ಇದಾರೆ ಪಬ್ಲಿಕ್ ಅಲ್ಲಿ. ನಿಮ್ಮ ಕಂಪನಿ ಶೇರ್ಸ್ ನ ನಾವು ಇಶ್ಯೂ ಮಾಡ್ಕೊಡ್ತೀವಿ, ನಾವು ಸೇಲ್ ಮಾಡ್ಕೊಡ್ತೀವಿ, ನಾವು ಇಶ್ಯೂ ಸಬ್ಸ್ಕ್ರೈಬ್ ಮಾಡಿಸ್ಕೊಡ್ತೀವಿ ಅನ್ನೋ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡು ಈ 3 ಜನ ಅಂಡರ್ ರೈಟರ್ಸ್ ಏನ್ ಮಾಡ್ತಾ ಇದಾರೆ, ಅಷ್ಟು ನಂಬರ್ ಆಫ್ ಶೇರ್ಸ್ ನ ATC ಲಿಮಿಟೆಡ್ ಅಲ್ಲಿ ಇರ್ತಕ್ಕಂಥ ಅಷ್ಟು ನಂಬರ್ ಆಫ್ ಶೇರ್ಸ್ ನ ಅಂಡರ್ ರಿಟರ್ನ್ ಮಾಡ್ಕೊಳ್ತಾ ಇದ್ದಾರಂತ. ಹಾಗಾದ್ರೆ ನಿಮ್ಗೆ ಗೊತ್ತಿರೋ ಇಲ್ಲಿ ಟೋಟಲ್ ಎಷ್ಟು ನಂಬರ್ ಆಫ್ ಶೇರ್ಸ್ ಇರ್ತಕ್ಕಂಥದ್ದು 50,000. ಅದಕ್ಕಿಂತ ಮುಂಚಿತವಾಗಿ ಎಷ್ಟು ಜನ ಅಂಡರ್ ರೈಟರ್ಸ್ ಇದ್ದಾರೆ, ಇಲ್ಲಿ 3. ಹಾಗಾಗಿ ಒಂದು ಪರ್ಟಿಕ್ಯುಲರ್ಸ್ ಈಚ್ ಅಂಡರ್ ರೈಟರ್ ಗೆ ಒಂದೊಂದು ಕಾಲಮ್ ನಾವು ತಗೊಳ್ತಾ ಹೋಗೋದಾದ್ರೆ ಇಲ್ಲಿ 3 ಜನ ಅಂಡರ್ ರೈಟರ್ಸ್ ಇದ್ದಾರೆ. ಹಾಗಾಗಿ 3 ಕಾಲಮ್ಸ್ ನ ಬರ್ಕೊಡಿ ಅಂಡ್ ಲಾಸ್ಟ್ ಅಲ್ಲಿ ಟೋಟಲ್ ಕಾಲಮ್ ನ ಬರ್ಕೊಡಿ. ಇಲ್ಲಿ ಫಸ್ಟ್ ನಾವೇನ್ ತಗೊಳ್ತೀವಿ, ಸ್ಟೇಟ್ಮೆಂಟ್ ಶೋಯಿಂಗ್ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್. ಅದರಲ್ಲಿ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ರೆ ಫಸ್ಟ್ ನಾವೇನೇನ ತಗೊಳ್ಬೇಕಾಗಿರತ್ತೆ, ಗ್ರಾಸ್ ಲಯಬಿಲಿಟಿಯನ್ನ ನಾವು ತಗೊಳ್ತೀವಿ. ಹಾಗಾಗಿ ಪರ್ಟಿಕ್ಯುಲರ್ಸ್ ಅಲ್ಲಿ ಬರ್ಕೊಳ್ಳಿ ಫಸ್ಟ್ ಗ್ರಾಸ್ ಲಯಬಿಲಿಟಿ. ದೆನ್ ಗ್ರಾಸ್ ಲಯಬಿಲಿಟಿ ಅಂತ ಹೇಳೋದಾದ್ರೆ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ಇದೆ, ಆ ಒಂದು ಅಷ್ಟು ನಂಬರ್ ಆಫ್ ಶೇರ್ಸ್ ಅಲ್ಲಿ ಈಚ್ ಅಂಡರ್ ರೈಟರ್ ಎಷ್ಟೆಷ್ಟು ನಂಬರ್ ಆಫ್ ಶೇರ್ಸ್ ನ ಅಂಡರ್ ರಿಟರ್ನ್ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ನಾವಿಲ್ಲಿ ತೋರಿಸ್ತಾ ಹೋಗ್ತೀವಿ. ಅದನ್ನೇ ನಾವಿಲ್ಲಿ ಏನಂತ ಹೇಳ್ತೀವಿ, ಗ್ರಾಸ್ ಲಯಬಿಲಿಟಿ ಅಂತ ಹೇಳ್ತೀವಿ. ಹಾಗಾಗಿ ಫಸ್ಟ್ ಇಲ್ಲಿ ಟೋಟಲ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಫಸ್ಟ್ ಎಷ್ಟು ನಂಬರ್ ಆಫ್ ಶೇರ್ಸ್ ಇಶ್ಯೂ ಆಗ್ತಾ ಇರೋದು ಇಲ್ಲಿ 50,000. ದೆನ್ 50,000 ಫಸ್ಟ್ ಟೋಟಲ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಆ 50,000 ಶೇರ್ಸ್ ಅಲ್ಲಿ ಮಿಸ್ಟರ್ ಪಿ ಅನ್ನೋ ಒಬ್ಬ ಅಂಡರ್ ರೈಟರ್ ಎಷ್ಟು % ಅಷ್ಟು ಶೇರ್ಸ್ ನ ತಗೊಂಡು ಹೋಗ್ತಾನಂತ, 40%. ಆಗಾಗ 50,000 ಇಂಟು 40% ಮಾಡ್ಕೊಳ್ಳಿ. ಎಷ್ಟು ಬಂತು, 20,000 ಶೇರ್ಸ್. ದೆನ್ ಅದೇ ರೀತಿನ ಮಿಸ್ಟರ್ ಕ್ಯೂ ಅನ್ನೋನು ಎಷ್ಟು ನಂಬರ್ ಆಫ್ ಶೇರ್ಸ್ ಅಂಡರ್ ರಿಟರ್ನ್ ಮಾಡ್ತಾ ಇದ್ದಾನೆ, 30%. 30% ಅಂದ್ರೆ 50,000 ಶೇರ್ಸ್ ಟೋಟಲ್ ಇರೋದು. ದೆನ್ 50,000 ಇಂಟು 30% ಮಾಡಿ ಎಷ್ಟು ಬಂತು, 15,000 ಶೇರ್ಸ್. ದೆನ್ ಅದೇ ರೀತಿನ ಆರ್ ಅನ್ನೋ ಅಂಡರ್ ರೈಟರ್ ಕೂಡ 30% ಅಂತ ಹೇಳೋದಾದ್ರೆ ಇಲ್ಲಿ 50,000 ಇಂಟು 30% ಮಾಡಿದ್ರೆ ಎಷ್ಟು ಬಂತು, 15,000. ಅಂದ್ರ ಈ 3 ಜನ ಅಂಡರ್ ರೈಟರ್ಸ್ ಕಂಪನಿ ಕಡೆಯಿಂದ ಇರ್ತಕ್ಕಂಥ ಶೇರ್ಸ್ ನ, ಕಂಪನಿಯಲ್ಲಿ ಇರ್ತಕ್ಕಂಥ ಶೇರ್ಸ್ ನ ಏನ್ ಮಾಡ್ತಾ ಇದ್ದಾನೆ, ಪಿ ಅನ್ನೋನು 20,000 ಶೇರ್ಸ್ ನ ನಾನು ಪಬ್ಲಿಕ್ ಅಲ್ಲಿ ಇಶ್ಯೂ ಮಾಡ್ಕೊಡ್ತೀನಿ ಅಥವಾ ಸೇಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿ ಕ್ಯೂ ಅನ್ನೋನು 15,000 ಶೇರ್ಸ್ ನ ನಾನು ಇಶ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂಡ್ ಆರ್ ಅನ್ನೋನು ಕೂಡ 15,000 ಶೇರ್ಸ್ ನ ನಾನು ಇಶ್ಯೂ ಮಾಡ್ಕೊಡ್ತೀನಿ ಅಂತ ಅಂಡರ್ ರಿಟರ್ನ್ ಮಾಡ್ಕೊಂಡಿದ್ದಾನಂತ. ಅದನ್ನ ಗ್ರಾಸ್ ಲಯಬಿಲಿಟಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನನ್ನ ಲೆಸ್ ಮಾಡ್ಕೋಬೇಕೀಗ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಲೆಸ್ ಮಾಡ್ತೀವಿ. ಹಾಗಾಗಿ ನೆಕ್ಸ್ಟ್ ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಹಾಗಾದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದೆ, ಪ್ರೀವಿಯಸ್ ಕ್ಲಾಸ್ ಅಲ್ಲೇ ಹೇಳಿದೆ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳೋದಾದ್ರೆ
ಆ ಒಂದು ಅಪ್ಲಿಕೇಶನ್ ಫಾರ್ಮ್ಸ್ ಏನು ರಿಸೀವ್ ಮಾಡ್ಕೊಂಡಿರ್ತಾನೆ ಕಂಪನಿಯವನು, ಡೈರೆಕ್ಟ್ ಆಗಿ ಕಂಪನಿ ಏನ್ ಮಾಡ್ತಾನೆ, ಪಬ್ಲಿಕ್ ಇಂದ ಡೈರೆಕ್ಟ್ ಆಗಿ ರಿಸೀವ್ ಮಾಡ್ಕೊಂಡಿರ್ತಾನೆ. ಅಂದ್ರೆ ಇಲ್ಲಿ ಅಂಡರ್ ರೈಟರ್ಸ್ ಕಡೆಯಿಂದ ಬಂದಿರೋದಿಲ್ಲ ಆ ಒಂದು ಅಪ್ಲಿಕೇಶನ್ ಫಾರ್ಮ್ಸ್. ಆ ತರದ ಅಪ್ಲಿಕೇಶನ್ಸ್ ನಾವೇನಂತ ಹೇಳ್ತೀವಿ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬೇಕು ಅಂತ ಹೇಳೋದಾದ್ರೆ ನಾವೇನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಕೊಟ್ಟಿದ್ದಾನೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕೊಟ್ಟಿಲ್ಲ, ಅದನ್ನ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕಾಗಿರತ್ತ. ಸೊ ಇಲ್ಲಿ ಏನು, ಇಲ್ಲಿ ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಬರ್ಕೊಂಡಿದ್ದೀರಿ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಅಂದ್ರ ಆ ಕಂಪನಿಯನ್ನು ಟೋಟಲ್ ಎಷ್ಟು ನಂಬರ್ ಆಫ್ ಅಪ್ಲಿಕೇಶನ್ ಫಾರ್ಮ್ಸ್ ನ ರಿಸೀವ್ ಮಾಡ್ಕೊಂಡಿರ್ತಾನೆ, ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಲೆಸ್ ಮಾಡ್ಕೊಂಡ್ರೆ ನಮಗೆ ಸಿಗುವಂತದ್ದು ಏನು, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಹಾಗಾದ್ರೆ ಇಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಏನು ಸರ್? ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ದೋಸ್ ಅಪ್ಲಿಕೇಶನ್ಸ್ ವಿಚ್ ಆರ್ ರಿಸೀವ್ಡ್ ಬೈ ದ ಕಂಪನಿ ವಿತ್ ದ ನೇಮ್ ಆಫ್ ಅಂಡರ್ ರೈಟರ್ಸ್ ಅಂತ ಹೇಳ್ತೀವಿ. ಅಂದ್ರ ಏನು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಆ ಒಂದು ಅಪ್ಲಿಕೇಶನ್ಸ್ ಯಾರಿಂದ ಬಂದಿರತಕ್ಕಂಥದ್ದು, ಥ್ರೂ ಅಂಡರ್ ರೈಟರ್ಸ್ ಯಾರಿದ್ರು, ಅಂಡರ್ ರೈಟರ್ಸ್ ಕಡೆಯಿಂದ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಫಾರ್ಮ್ಸ್ ನ ನಾವು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಅಂದ್ರ ಅದರ ಅರ್ಥ ಇಷ್ಟ. ಇಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ, ಏನು ಅಂಡರ್ ರೈಟರ್ಸ್ ಕಂಪನಿ ಅಂದ್ರೆ ಅಂಡರ್ ರೈಟರ್ಸ್ ಏನು ಪಬ್ಲಿಕ್ ಅಲ್ಲಿ ಶೇರ್ಸ್ ನ ಇಶ್ಯೂ ಮಾಡೋ ಜವಾಬ್ದಾರಿಯನ್ನ ಹೊಂದಿರ್ತಾರೆ, ಆ ಒಂದು ಶೇರ್ಸ್ ನ ಪಬ್ಲಿಕ್ ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳೋದಾದ್ರೆ ಏನ್ ಅಪ್ಲಿಕೇಶನ್ ಫಾರ್ಮ್ಸ್ ರಿಸೀವ್ ಮಾಡ್ಕೊಂಡಿರ್ತಾನೆ ಕಂಪನಿ, ಆ ಒಂದು ಕಂಪನಿ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ಅಪ್ಲಿಕೇಶನ್ಸ್ ಯಾರ ಕಡೆಯಿಂದ ಬಂದಿರತಕ್ಕಂಥದ್ದು, ಅಂಡರ್ ರೈಟರ್ಸ್ ಕಡೆಯಿಂದ ಬಂದಿರತಕ್ಕಂಥದ್ದು ಅಂತ ಹೇಳ್ತೀವಿ. ಅಂದ್ರೆ ಅಂಡರ್ ರೈಟರ್ಸ್ ಅಷ್ಟು ನಂಬರ್ ಆಫ್ ಶೇರ್ಸ್ ನ ಪಬ್ಲಿಕ್ ಅಲ್ಲಿ ಇಶ್ಯೂ ಮಾಡಿರ್ತಾರೆ ಅಥವಾ ಸೇಲ್ ಮಾಡಿರ್ತಾರೆ ಅಂತ ಅದರ ಅರ್ಥ. ಅದನ್ನ ನಾವು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಅದನ್ನ ನಾವು ಲೆಸ್ ಮಾಡ್ಕೊಂಡು ಏನ್ ಸಿಗುತ್ತೆ, ಟೋಟಲ್ ಅಪ್ಲಿಕೇಶನ್ಸ್ ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಏನ್ ಸಿಗುತ್ತೆ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇರುತ್ತೆ. ಹಾಗಾದ್ರೆ ಪ್ರಾಬ್ಲಮ್ ಅಲ್ಲಿ ಅವನೇ ಕೊಟ್ಟಿದ್ದಾನೆ ನೋಡಿ, ಎಷ್ಟು ಟೋಟಲ್ ಅಪ್ಲಿಕೇಶನ್ ಫಾರ್ಮ್ಸ್ ನ ಕಂಪನಿಯನ್ನು ರಿಸೀವ್ ಮಾಡ್ಕೊಂಡಿದ್ದಾನಂತ 40,000 ಬ್ರಾಕೆಟ್ ಬರ್ಕೊಳ್ಳಿ. 40,000 ಶೇರ್ಸ್ ಇದು ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಬೈ ದ ಕಂಪನಿ. ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನಾವು ಲೆಸ್ ಮಾಡ್ತೀವಿ. ಅಂದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಇಲ್ಲಿ ಮಿಸ್ಟರ್ ಪಿ ಕ್ಯೂ ಆರ್ ಕಡೆಯಿಂದ ಎಷ್ಟು ಅಪ್ಲಿಕೇಶನ್ ಫಾರ್ಮ್ಸ್ ಬಂದಿರುತ್ತೆ, ಅಥವಾ ಇವ್ರು ಮೂವರು ಎಷ್ಟು ನಂಬರ್ ಆಫ್ ಶೇರ್ಸ್ ನ ಪಬ್ಲಿಕ್ ಅಲ್ಲಿ ಇಶ್ಯೂ ಮಾಡಿರ್ತಾರೆ ಅಥವಾ ಸೇಲ್ ಮಾಡಿರ್ತಾರೆ, ಅದನ್ನ ನಾವು ಇಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಅದನ್ನ ನಾವಿಲ್ಲಿ ಲೆಸ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನೆ, ಪಿ ಇಂದ ಎಷ್ಟಂತ ಮಾರ್ಕ್ಡ್ ಅಪ್ಲಿಕೇಶನ್ ಆಫ್ ಪಿ 10,000, ಮಾರ್ಕ್ಡ್ ಅಪ್ಲಿಕೇಶನ್ 10,000 ಅಷ್ಟು ಮಿಸ್ಟರ್ ಪಿ ಕಡೆಯಿಂದ, ಅಂಡ್ ಕ್ಯೂ ಕಡೆಯಿಂದ ಎಷ್ಟಂತ ಮಾರ್ಕ್ಡ್ ಅಪ್ಲಿಕೇಶನ್ ಆಫ್ ಕ್ಯೂ 5,000 ಮೈನಸ್ 5,000. ದೆನ್ ಅದೇ ರೀತಿನೇ ಇಲ್ಲಿ ಆರ್ ಇಂದ ಎಷ್ಟು ಅಂತ ಹೇಳ್ತಾ ಇದ್ದಾನೆ 10,000. ದೆನ್ ಟೋಟಲ್ ಅಪ್ಲಿಕೇಶನ್ ಫಾರ್ಮ್ಸ್ ಇರ್ತಕ್ಕಂಥದ್ದು ಎಷ್ಟು 40,000. ಆ 40,000 ಅಲ್ಲಿ 10,000 ಅಪ್ಲಿಕೇಶನ್ ಫಾರ್ಮ್ಸ್ ಮಿಸ್ಟರ್ ಪಿ ಇಂದ, 5,000 ಅಪ್ಲಿಕೇಶನ್ ಫಾರ್ಮ್ಸ್ ಮಿಸ್ಟರ್ ಕ್ಯೂ ಇಂದ, ಅಂಡ್ ಅದೇ ರೀತಿನೇ ಮಿಸ್ಟರ್ ಆರ್ ಇಂದ 10,000 ಅಪ್ಲಿಕೇಶನ್ ಫಾರ್ಮ್ಸ್ ರಿಸೀವ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಅದನ್ನ ನಾವೇನಂತ ಹೇಳ್ತೀವಿ, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ವಿ. ಹಾಗಾಗಿ 40,000 ಟೋಟಲ್ ಏನಿದೆ, ಆ ಒಂದು 40,000 ಅಲ್ಲಿ ಮೈನಸ್ ಎಷ್ಟು 10,000 ಮೈನಸ್ 5,000 ಅಂಡ್ ಮೈನಸ್ 10,000 ಮಾಡಿದ್ರೆ ಎಷ್ಟು ಬಂತಪ್ಪ ಅಂತ ಹೇಳೋದಾದ್ರೆ ಇಲ್ಲಿ ದಟ್ ಈಸ್ 25,000 ಲೆಸ್ ಆದ್ರೆ 40,000 25,000 ಅಂದ್ರೆ ಎಷ್ಟು 15,000 ಬಂತು. ಅದು ಟೋಟಲ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಏನ್ ಬಂತು 15,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್, ಅದು ಡೈರೆಕ್ಟ್ ಕಂಪನಿ ಕಡೆಯಿಂದಾನೆ ಇಶ್ಯೂ ಆಗಿರ್ತಕ್ಕಂಥದ್ದು ಅಥವಾ ಸೇಲ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಹಾಗಾಗಿ ಕಂಪನಿ ಕಾಲಮ್ ನಿಜ ಇಲ್ಲಿ ಇಲ್ಲ. ಕಂಪನಿ ಕಾಲಮ್ ಏನಾದ್ರು ನಾವು ತಗೊಂಡಿದ್ರೆ ಕಂಪನಿ ಕಾಲಮ್ ಅಲ್ಲಿ ತಗೊಳ್ತಾ ಇದ್ವಿ. ಬಟ್ ಇಲ್ಲಿ ಕಂಪನಿ ಕಾಲಮ್ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ಟೋಟಲ್ ಅಲ್ಲಿ ಫಸ್ಟ್ ಬರ್ಕೊಂಡ್ಬಿಡಿ. ಎಷ್ಟು ಟೋಟಲ್ 15,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್. ದೆನ್ ಈ ಒಂದು ಏನು ಟೋಟಲ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ 15,000 ಬಂತು, ಅದನ್ನ ಪ್ರಾಬ್ಲಮ್ ಅಲ್ಲಿ ಅವನೇ ಕೊಟ್ಟಿದ್ದಾನೆ. ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಈಚ್ ಅಂಡರ್ ರೈಟರ್ಗೆ ಅಕಾರ್ಡಿಂಗ್ ಟು ದ ಗ್ರಾಸ್ ಲಯಬಿಲಿಟಿ ರೇಷಿಯೋ ಅಂತ ಹೇಳ್ತಾ ಇದ್ದಾನೆ. ಆ ಒಂದು ಗ್ರಾಸ್ ಲಯಬಿಲಿಟಿ ರೇಷಿಯೋ ಆಫ್ ಅಂಡರ್ ರೈಟರ್ಸ್ ಏನಿದೆ ಅದರ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಿ 15,000 ಏನ್ ಬಂತು ಆ ಒಂದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳಿದಾನೆ. ನಿಮ್ಗೆ ಗೊತ್ತಿರೋ ಇಲ್ಲಿ ಆ ಒಂದು 15,000 ಶೇರ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ನಮ್ಗೆ ಇಲ್ಲಿ ಗ್ರಾಸ್ ಲಯಬಿಲಿಟಿ ರೇಷಿಯೋ ಬೇಕು.
ಹಾಗಾದ್ರೆ ಇಲ್ಲಿ ಗ್ರಾಸ್ ಲಯಬಿಲಿಟಿ ರೇಷಿಯೋ ಅಂದ್ರೆ ಯಾವುದು? ಇಲ್ಲಿ ನೋಡಿ ಫಸ್ಟ್ ಅಲ್ಲಿ ಬರ್ಕೊಂಡಿರ್ತೀರಾ ಗ್ರಾಸ್ ಲಯಬಿಲಿಟಿ ಅಂತ ಹೇಳ್ಬಿಟ್ಟು. ಪಿ ಗೆ ಎಷ್ಟು ಕೊಟ್ರಿ? 20,000, 15,000, 15,000 ಕರೆಕ್ಟಾ? ಪಿ ಗೆ 20, ಕ್ಯೂ ಗೆ 15, ಆರ್ ಗೆ 15. ಅಂದ್ರೆ ಇಲ್ಲಿ 3 ಕಾಮನ್ ಝೀರೋಸ್ ನ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟೆಷ್ಟು ಬಂತು? 15:15:20 ಬಂತು. ಅದನ್ನ ನಾವು ರೇಷಿಯೋ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದೀವಿ. ಅಂದ್ರೆ ಈ ಒಂದು 20,000, 15,000, 15,000 ನ ನಾವು ರೇಷಿಯೋ ಆಗಿ ನಾವು ತಗೊಳ್ಬೇಕಾಗಿರುತ್ತೆ ಇಲ್ಲಿ. ಹಾಗಾಗಿ 15 3 ಕಾಮನ್ ಝೀರೋಸ್ ಹೋದ್ರೆ 15:15 20:15 ಬರುತ್ತೆ. ಅದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಕೊಳ್ಳೋದಾದ್ರೆ ಇಲ್ಲಿ 5 3s 5 3s 5 3s 5 4s ದೆನ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಎಷ್ಟು ಬಂತು? 4:3:3 ಬರುತ್ತೆ. ಇದನ್ನ ನಾವು ಗ್ರಾಸ್ ಲಯಬಿಲಿಟಿ ರೇಷಿಯೋ ಅಂತ ಹೇಳ್ತೀವಿ. ಇದನ್ನ ಒಂದ್ ಕಡೆ ಇಲ್ಲಿ ಬರ್ಕೊಂಡಿರಿ, ಗ್ರಾಸ್ ಲಯಬಿಲಿಟಿ ರೇಷಿಯೋ ಅಂತ ಬ್ರಾಕೆಟ್. ಗ್ರಾಸ್ ಲಯಬಿಲಿಟಿ ರೇಷಿಯೋ. ಸೊ ಈ ಒಂದು ಗ್ರಾಸ್ ಲಯಬಿಲಿಟಿ ರೇಷಿಯೋ ಪ್ರಕಾರ ಆ 15,000 ನಾವು ಈಚ್ ಅಂಡರ್ರೈಟರ್ ಗೆ ನಾವು ಹಂಚ್ತಾ ಹೋಗ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಎಷ್ಟು ಟೋಟಲ್ ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಇರೋದು? 15,000. ಬ್ರಾಕೆಟ್ ಅಲ್ಲಿ 15,000. ಈ 15,000 ಅಲ್ಲಿ ಇಂಟು ಫಸ್ಟ್ ಟರ್ಮ್ ಯಾರು? ಪಿ. ಪಿ ಗೆ ರೇಷಿಯೋ ಎಷ್ಟು ಬಂತು? 4 ಡಿವೈಡೆಡ್ ಬೈ ಟೋಟಲ್ ರೇಷಿಯೋ ಎಷ್ಟು? 10. 4/10. ಅದೇ ರೀತಿನ ಕ್ಯೂ ಗೆ 3/10, ಆರ್ ಗೆ 3/10. ದೆನ್ 15,000 ಇಂಟು 4/10 ಮಾಡಿ. ಎಷ್ಟು ಬಂತು? 6,000 ಬರುತ್ತಾ? ಸೊ ಅದೇ ರೀತಿನೇ ಏನು ಪಿ ಗೆ 6,000 ಬಂತು, ಕ್ಯೂ ಗೆ ನೋಡಿ ಎಷ್ಟು? 15,000 ಇಂಟು ಅವನ ರೇಷಿಯೋ ಎಷ್ಟು? 3/10. ಎಷ್ಟು ಬಂತಪ್ಪ? 4,500. ಆ್ಯಂಡ್ ಅದೇ ರೀತಿನೇ ಆರ್ಗೂ ಕೂಡ ಇಲ್ಲಿ 15,000 ಇಂಟು 3/10 ಮಾಡಿಕೊಂಡ್ರೆ ಆರ್ಗೂ ಕೂಡ ಎಷ್ಟು ಬಂತು? 4,500 ಬಂತು. ಈ 15,000 ನಾವೇನ್ ಮಾಡಿದ್ವಿ? ಅನ್ಮಾರ್ಕೆಡ್ ಅಪ್ಲಿಕೇಶನ್ 15,000 ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ಇಲ್ಲಿ ಲೆಸ್ ಅಂತ ಬರ್ಕೊಂಡಿದ್ದೀರಾ. ಹಾಗಾಗಿ ಗ್ರಾಸ್ ಲಯಬಿಲಿಟಿಯಲ್ಲಿ ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಏನಿದೆ ಅದನ್ನ ಲೆಸ್ ಮಾಡ್ತಾ ಬನ್ನಿ. 20,000 ಅಲ್ಲಿ 16,000 ಹೋದ್ರೆ 20,000 ಅಲ್ಲಿ 16,000 ಹೋದ್ರೆ ಎಷ್ಟು ಬಂತು? 14,000. ಅದೇ ರೀತಿನೇ 15,000 ಅಲ್ಲಿ ಮೈನಸ್ ಎಷ್ಟು? 4,500. ಎಷ್ಟು ಬಂತು? 10,500. ದೆನ್ 15,000 ಅಲ್ಲಿ 4,500 ಹೋದ್ರೆ 10,500. 50,000 ಅಲ್ಲಿ 15,000 ಹೋದ್ರೆ 50 ಅಲ್ಲಿ 15,000 ಹೋದ್ರೆ ಎಷ್ಟು ಬಂತು? 35,000. ಕರೆಕ್ಟ್, 35,000. ಏನಂತ ಹೇಳ್ತೀರಾ? ಇದನ್ನ ಬ್ಯಾಲೆನ್ಸ್ ಅಂತ ಕರೀತೀವಿ ಫಸ್ಟ್. ಹಾಗಾದ್ರೆ ಈ ಒಂದು ಬ್ಯಾಲೆನ್ಸ್ ಏನ್ ಬಂತು? ಈ ಒಂದು ಬ್ಯಾಲೆನ್ಸ್ ಅಲ್ಲಿ ಮತ್ತೆ ಇನ್ನ ಒಂದನ್ನ ಕೂಡ ನಾವು ಲೆಸ್ ಮಾಡ್ತೀವಿ. ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳೋದಾದ್ರೆ ಮಾರ್ಕೆಡ್ ಅಪ್ಲಿಕೇಶನ್ಸ್ ಅನ್ನ ನಾವೀಗ ಲೆಸ್ ಮಾಡ್ತೀವಿ. ಲೆಸ್ ಮಾರ್ಕೆಡ್ ಅಪ್ಲಿಕೇಶನ್ಸ್. ಮಾರ್ಕೆಡ್ ಅಪ್ಲಿಕೇಶನ್ಸ್ ಅಂದ್ರೆ ಇಲ್ಲಿ ಪಿ ಕ್ಯೂ ಆರ್ ಕಡೆಯಿಂದ ಬಂದಿರತಕ್ಕಂತ ಒಂದು ಅಪ್ಲಿಕೇಶನ್ ಫಾರ್ಮ್ಸ್ ಏನ್ ಬಂದಿರುತ್ತೆ ಕಂಪನಿಗೆ, ಅದು ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಆರ್ ಓವರ್ ಆರ್ ಅಥವಾ ಮಿಸ್ಟರ್ ಪಿ ಕ್ಯೂ ಆರ್ ಅನ್ನೋ 3 ಜನ ಅಂಡರ್ ರೈಟರ್ಸ್ ಎಷ್ಟು ನಂಬರ್ ಆಫ್ ಶೇರ್ಸ್ ನ ಪಬ್ಲಿಕ್ ಅಲ್ಲಿ ಇಶ್ಯೂ ಆರ್ ಸೇಲ್ ಆರ್ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅದನ್ನೇ ನಾವಿಲ್ಲಿ ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಮಿಸ್ಟರ್ ಪಿ ಎಷ್ಟು ನಂಬರ್ ಆಫ್ ಶೇರ್ಸ್ ನ ಮಿಸ್ಟರ್ ಪಿ ಇಂದ ಎಷ್ಟು ನಂಬರ್ ಆಫ್ ಶೇರ್ಸ್ ಪಬ್ಲಿಕ್ ಅಲ್ಲಿ ಇಶ್ಯೂ ಆರ್ ಸೇಲ್ ಆಗಿದೆ ಅಂತ 10,000 ಅಂತ ಹೇಳ್ತಾ ಇದ್ದಾನೆ. ಮಾರ್ಕೆಟ್ ಅಪ್ಲಿಕೇಶನ್ ಆಫ್ ಮಿಸ್ಟರ್ ಪಿ 10,000, ಕ್ಯೂ 5,000 ಮತ್ತೆ ಆರು ಎಷ್ಟು 10,000. ಟೋಟಲ್ ಮಾರ್ಕೆಟ್ ಅಪ್ಲಿಕೇಶನ್ಸ್ ಎಷ್ಟಾಗುತ್ತೆ? ಅಲ್ಲಿಗೆ 10,000 ಪ್ಲಸ್ 5,000 ಪ್ಲಸ್ 10,000 ಟೋಟಲ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಎಷ್ಟು? 25,000 ಆಯಿತು. 25,000 ಟೋಟಲ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಮತ್ತೆ ಈಗ ಬ್ಯಾಲೆನ್ಸ್ ಮಾಡ್ತೀವಿ. ಅದರ ಬ್ಯಾಲೆನ್ಸ್ ಮಾಡೋದಾದ್ರೆ ಇಲ್ಲಿ 14,000 ಅಲ್ಲಿ 10,000 ಹೋದ್ರೆ ಎಷ್ಟು ಬಂತು? 4,000. ಅದೇ ರೀತಿನೇ 10,500 ಅಲ್ಲಿ 5,000 ಹೋದ್ರೆ 5,500. 10,500 ಅಲ್ಲಿ 10,000 ಹೋದ್ರೆ ಎಷ್ಟು? 500. ದೆನ್ 35,000 ಅಲ್ಲಿ 25,000 ಹೋದ್ರೆ ಎಷ್ಟು? 10,000. ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ರೀತಿ 35 ಅಲ್ಲಿ ಟೋಟಲ್ ಕಾಲಮ್ ಅನ್ನ ನೋಡೋದಾದ್ರೆ 35,000 ಇತ್ತಲ್ಲ, ಆ 35,000 ಅಲ್ಲಿ 25,000 ಲೆಸ್ ಮಾಡಿದ್ರೆ 10,000 ಹೇಗೆ ಬಂತು? ಇದೇ ರೀತಿನೇ ಈ ಮೂರನ್ನ ಕೂಡ ನಾವಿಲ್ಲಿ ಏನ್ ಬಂತು ಈಚ್ ಅಂಡರ್ ರೈಟರ್ ಕಾಲಮ್ ನ ಬ್ಯಾಲೆನ್ಸ್ ಮಾಡಿದ್ವಲ್ಲ, ಆಗ ಬಂದಿರತಕ್ಕಂತ ಒಂದು ಬ್ಯಾಲೆನ್ಸ್ ಅಮೌಂಟ್ ನ ಟೋಟಲ್ ಮಾಡ್ಕೊಂಡ್ರೆ 10,000 ಬರುತ್ತಾ ನೋಡ್ಕೊಳ್ಳಿ ಒಂದ್ಸಲ. 4,000 ಪ್ಲಸ್ 5,500 ಪ್ಲಸ್ 500, ಎಸ್ 10,000 ಬಂತು. ದೆನ್
ಇಲ್ಲಿ ಯಾರಿಗಾದ್ರು ಮೈನಸ್ ಬ್ಯಾಲೆನ್ಸ್ ಬಂದಿದ್ಯಾ? ಇಲ್ಲ. ಮೈನಸ್ ಬ್ಯಾಲೆನ್ಸ್ ಬಂದಿದ್ರೆ ಏನಂತ ಹೇಳ್ತಾ ಇದ್ವಿ? ಸರ್ಪ್ಲಸ್ ಅಂತ ಹೇಳ್ತಾ ಇದ್ವಿ. ಮತ್ತೆ ಅಗೇನ್ ಸರ್ಪ್ಲಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾ ಇದ್ವಿ. ಬಟ್ ಇಲ್ಲಿ ಮೈನಸ್ ಬ್ಯಾಲೆನ್ಸ್ ಯಾರಿಗೂ ಬಂದಿಲ್ಲ, ಹಾಗಾಗಿ ಪ್ರಾಬ್ಲಮ್ ಇನ್ನು ಮುಂದೆ ಕಂಟಿನ್ಯೂ ಆಗೋದಿಲ್ಲ. ಇಲ್ಲಿಗೆ ಅದನ್ನ ನಾವು ಎಂಡ್ ಮಾಡ್ತೀವಿ ಅಥವಾ ಕ್ಲೋಸ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನ ಏನಂತ ಹೇಳ್ತೀವಿ? ನೆಟ್ ಲಯಬಿಲಿಟಿ ಅಂತ ಕರೀತೀವಿ. ನೆಟ್ ಲಯಬಿಲಿಟಿ.